ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಮೇಕಪ್ ಬ್ರಷ್ಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬಿಗಿನರ್ ಆಗಿದ್ದು ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ಮೇಕಪ್ ಬ್ರಷ್ಗಳು ಕೊಂಡ್ಕೊಂಡಿಲ್ಲ ಅಂದರೆ ಹಾಗೂ ಯಾವ ರೀತಿಯಾದಂಥ ಮೇಕಪ್ ಬ್ರಷ್ಗಳು ತೊಗೊಳ್ಬೇಕು, ಹೇಗೆ ಯೂಸ್ ಮಾಡಬೇಕು, ನಿಮ್ಮ ಹತ್ರ ಮುಖ್ಯವಾಗಿ ಇರಬೇಕಾಗಿರುವಂಥ ಬ್ರಷ್ಗಳು ಯಾವುದು, ಎಸ್ಪೆಷಲಿ ನೀವು ಮೇಕಪ್ಪಲ್ಲಿ ಬಿಗಿನರ್ ಆಗಿದ್ದರೆ ಅನ್ನೋದೆಲ್ಲ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈ ಒಂದು ಮೇಕಪ್ ಟ್ಯುಟೋರಿಯಲಲ್ಲಿ ನಾನು ಮೂರು ಬ್ರಷ್ಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಫ್ಲಾಲೆಸ್ ಆಗಿ ಕಾಣಿಸುವಂಥ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ ಆ 3 ಮೇಕಪ್ ಬ್ರಷ್ಗಳು ಯಾವುದು ಹಾಗೂ ಹೇಗೆ ಈ ಒಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು. ಮೊದಲನೇದಾಗಿ ನಾನಿಲ್ಲಿ ಒಂದು ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ಲಾರಿಯಲ್ ಹೈಡ್ರಾಫ್ರೆಶ್ ಜೀನಿಯಸ್ ಜೆಲ್. ಸೊ ಇದು ಒಂದು ಹೈಡ್ರೇಟಿಂಗ್ ಜೆಲ್, ಸೇಮ್ ಮಾಯ್ಶ್ಚರೈಸರ್ ಥರನೇ ಈ ಜೆಲ್ ಕೆಲಸ ಮಾಡುತ್ತೆ. ಸೊ ನಾನು ಫಸ್ಟ್ ಒಂದು ಕೋಟ್ ಫುಲ್ ಸ್ಕಿನ್ ಮೇಲೆ ಹಾಕಿ ಒಂದು 2 ನಿಮಿಷ ಬಿಡ್ತೀನಿ. ಅದಾದಮೇಲೆ ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನಾನು ಇವತ್ತಿನ ವೀಡಿಯೋಲಿ ಯೂಸ್ ಮಾಡ್ತಿರೋ ಅಂಥ ಪ್ರೈಮರ್ ಕಲರ್ಬಾರ್ ಪ್ರೈಮರ್. ಫೌಂಡೇಶನ್ಗೆ ಮೇಬ್ಲೈನ್ ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಹಾಗೂ ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ನಾನು ಈ ಒಂದು ಸ್ಪಾಂಜ್ ಯೂಸ್ ಮಾಡ್ತಿದ್ದೀನಿ. ಮೇಕಪ್ ಸ್ಪಾಂಜ್ ನಿಮ್ಮ ಹತ್ರ ಇರಲೇಬೇಕಾದಂಥ ಒಂದು ಟೂಲ್. ಸೊ ಇದನ್ನು ಬ್ಲೆಂಡಿಂಗೋಸ್ಕರ ಉಪಯೋಗಿಸ್ತೀವಿ. ಫಸ್ಟೇ ನೀವು ಫೌಂಡೇಶನ್ ಬ್ರಷ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ರೀತಿ ಬ್ಯೂಟಿ ಸ್ಪಾಂಜ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಬಿಗಿನರ್ ಆಗಿದ್ದರೆ ಇನ್ನೂ ಬ್ಲೆಂಡಿಂಗ್ ಎಲ್ಲ ನಿಮಗೆ ಅಷ್ಟು ಕ್ಲೀನಾಗಿ ಟೆಕ್ನಿಕ್ಸ್ ಎಲ್ಲ ಮಾಡೋದು ಗೊತ್ತಿರೋದಿಲ್ಲ. ಬಟ್ ಈ ಬ್ಯೂಟಿ ಸ್ಪಾಂಜ್ ಬಿಗಿನರ್ ಆಗಿರಲಿ, ನೀವು ಮೇಕಪ್ ಕಲಿತಾ ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ ಹಾಗೂ ದಿಸ್ ಬ್ಲೆಂಡ್ಸ್ ಬ್ಯೂಟಿಫುಲಿ. ಹಾಗೂ ಇದು ಮಲ್ಟಿಪರ್ಪಸ್ ಕೂಡ ಯೂಸ್ ಮಾಡ್ತಿದ್ದೀವಿ. ಕನ್ಸೀಲರ್ ಬ್ಲೆಂಡ್ ಮಾಡೋದಕ್ಕೆ, ಕಾಂಟೋರ್ ಬ್ಲೆಂಡ್ ಮಾಡೋದಕ್ಕೆ, ಯಾವುದೇ ರೀತಿಯಾದಂಥ ಕ್ರೀಮ್ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡೋದಕ್ಕೆ ನಾವು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತೀವಿ. ಹಾಗೂ ಮೇಕಪ್ ಒಂದು ಫ್ಲಾಲೆಸ್ ಆಗಿ ಕಾಣಿಸ್ಬೇಕಂದ್ರೆ, ಪ್ಯಾಚಿಯಾಗಿ ಕಾಣಿಸ್ಬಾರ್ದಂದರೆ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋದಕ್ಕಿಂತ ಮೊದಲು ಅದನ್ನು ಒದ್ದೆ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ನಾವು ಕರೆಯೋದು ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಅಂತ. ಕನ್ಸೀಲರ್ಗೆ ಮೇಬೆಲಿನ್ ಫಿಟ್ ಮಿ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಹಾಗೂ ಕನ್ಸೀಲರ್ ನೀವು ಅಂಡರ್ ಐನ ಕವರ್ ಮಾಡೋದಕ್ಕೆ ಮತ್ತು ಡಾರ್ಕ್ ಅಂದರೆ ಹೈಪರ್ ಪಿಗ್ಮೆಂಟೇಷನ್, ಈ ಕಪ್ಪು ಕಲೆ ಎಲ್ಲ ಕವರಪ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಚೂಸ್ ಮಾಡುವಂಥ ಕನ್ಸೀಲರ್ ನಿಮ್ಮ ನ್ಯಾಚುರಲ್ ಸ್ಕಿನ್ ಟೋನ್ಗಿನ ಸ್ವಲ್ಪ ಡೀಪರ್ ಶೇಡ್ ಇರಬೇಕಾಗತ್ತೆ. ಹಾಗೂ ಈ ಒಂದು ಕನ್ಸೀಲರ್ನ ಬ್ಲೆಂಡ್ ಮಾಡೋದು ಕೂಡ ನಾನು ನನ್ನ ಒದ್ದಾಗಿರುವಂಥ ಬ್ಯೂಟಿ ಸ್ಪಾಂಜೇ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾದಂಥ ಡೀಪರ್ ಶೇಡ್ ಇರುವಂಥ ಕನ್ಸೀಲರ್ ಯೂಸ್ ಮಾಡಿದಾಗ ನೀವು ಕವರಪ್ ಮಾಡಿರುವಂಥ ಏರಿಯಾಸ್ ಎಲ್ಲ ನ್ಯಾಚುರಲ್ ಆಗಿ ಕಾಣುತ್ತೆ. ಲೈಟರ್ ಶೇಡ್ ಕನ್ಸೀಲರ್ ಯೂಸ್ ಮಾಡಿಬಿಟ್ರೆ ಅದು ಬೂದಿ ಥರ ಕಾಣುತ್ತೆ ಹಾಗೂ ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ, ಚೆನ್ನಾಗಿ ಕೂಡ ಕಾಣೋದಿಲ್ಲ. ಸೊ ಟು ಗಿವ್ ಇಟ್ ಅ ಮೋರ್ ನ್ಯಾಚುರಲ್ ಲುಕ್, ಮೋರ್ ಫ್ರೆಶ್ ಲುಕ್, ನೀವು ಡೀಪರ್ ಕನ್ಸೀಲರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಈಗ ಒಂದು ಇಂಪಾರ್ಟೆಂಟ್ ಬ್ರಷ್ ನಿಮ್ಮ ಹತ್ರ ಇರಲೇಬೇಕಾದದ್ದು ಅಂದರೆ ಒಂದು ಫ್ಲಫಿ ಪೌಡರ್ ಬ್ರಷ್. ಈ ರೀತಿಯಾಗಿ ಫ್ಲಫಿ ಆಗಿರಬೇಕು ಹಾಗೂ ಅದರ ಟಿಪ್ ಕಂಪ್ಲೀಟಾಗಿ ಫ್ಲ್ಯಾಟ್ ಆಗಿರಬಾರ್ದು. ಸ್ಲೈಟ್ ಯು ಶೇಪ್ ಇದ್ದರೆ ಒಳ್ಳೆಯದು. ಏನಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈ ಬ್ರಷ್ನ ಸಹಾಯದಿಂದಾಗಿ ನಾನು ಪೌಡರ್ ಅಪ್ಲೈ ಮಾಡ್ತಿದ್ದೀನಿ. ಹಾಗೂ ನಾನಿಲ್ಲಿ ಯೂಸ್ ಮಾಡ್ತಿರೋ ಪೌಡರ್ ಲ್ಯಾಕ್ಮಿ 925 ಪೌಡರ್ ಬ್ರಷ್. ಈ ರೀತಿ ಒಂದು ಸ್ಲೈಟ್ ಯು ಶೇಪ್ ಇದ್ದರೆ ಟಿಪ್ಪಲ್ಲಿ ಕಾರ್ನರ್ಸಲ್ಲಿ ಕೂಡ ಚೆನ್ನಾಗಿ ರೀಚ್ ಆಗುತ್ತೆ ಬ್ರಷ್ ಹಾಗೂ ಫ್ಲಾಲೆಸ್ ಆಗಿ ಪೌಡರ್ ಅಪ್ಲೈ ಮಾಡ್ಬೋದು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋ ಬ್ರಷ್ ಬಂದು ಪೌಡರ್ ಬ್ರಷ್ ಮಿನಿಸೋಯಿಂದ. ಈ ಒಂದು ಬ್ರಷ್ ನಿಮಗೆ ಎಲ್ಲೂ ಸಿಗೋದಿಲ್ಲ, ಮಿನಿಸೋ ಸ್ಟೋರ್ಸಲ್ಲಿ ಸಿಕ್ಕಿದ್ರೂ ಸಿಗ್ಬೋದು. ಬಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇ ರೀತಿಯಾದಂಥ ಸಿಮಿಲರ್ ಬ್ರಷ್ದು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ನಾನು ಇಲ್ಲಿ ಮಿಸ್ ಕ್ಲೇರ್ ಐಬ್ರೋ ಕೇಕ್ ಯೂಸ್ ಮಾಡ್ತಿದ್ದೀನಿ. ಹಾಗೂ ಇದರಲ್ಲಿರುವಂಥ ಡಾರ್ಕರ್ ಶೇಡ್ನ ತೊಗೊಂಡು ಅಂದರೆ ಬ್ಲ್ಯಾಕ್ ಶೇಡ್ನ ತೊಗೊಂಡು ಐಬ್ರೋಸ್ ಫಿಲ್ ಮಾಡ್ತಿದ್ದೀನಿ. ಸೊ ಈ ಐಬ್ರೋ ಕೇಕಲ್ಲೇ ನಮಗೆ ಈ ರೀತಿಯಾದಂಥ ಆ್ಯಂಗಲ್ ಬ್ರಷ್ ಕೊಟ್ಟಿರ್ತಾರೆ. ನೀವು ಬಿಗಿನರ್ ಆಗಿದ್ದರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗಿನರ್ ಫ್ರೆಂಡ್ಲಿ ಪ್ರಾಡಕ್ಟ್ ಟು ಫಿಲ್ ಯೋರ್ ಐಬ್ರೋಸ್. ಇಲ್ಲಾಂದರೆ ನೀವು ಐಬ್ರೋ ಪೆನ್ಸಿಲ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಐಬ್ರೋ ಪೆನ್ಸಿಲ್ಸಲ್ಲಿ ನಾರ್ಮಲಾಗಿ ಸ್ಪೂಲಿ ಕೊಟ್ಟಿರ್ತಾರೆ, ಸೊ ದ್ಯಾಟ್ ಕಮ್ಸ್ ಇನ್ ಹ್ಯಾಂಡಿ. ಸೊ ಇವತ್ತು ನಾನು ಐ ಮೇಕಪ್ನ ಮಾಡೋದಕ್ಕೆ ಈ ಒಂದು ಮೇಕಪ್ ರೆವಲ್ಯೂಷನ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಹಾಗೂ ಇದು ಬಿಗಿನರ್ಸ್ಗೆ ತುಂಬ ಯೂಸ್ ಆಗುವಂಥ ಐ ಮೇಕಪ್, ವೆರಿ ಸಿಂಪಲ್ ಟು ಕ್ರಿಯೇಟ್ ಆಲ್ಸೋ.
ಈ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಇದೊಂದು ಮುಖ್ಯವಾಗಿ ಇರಲೇಬೇಕಾದಂಥ ಒಂದು ಐ ಮೇಕಪ್ ಬ್ರಷ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋಲಿ ನಾನು ಇದೊಂದೇ ಬ್ರಷ್ನ ಯೂಸ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಐ ಮೇಕಪ್ ಮಾಡಿ ತೋರಿಸ್ತೀನಿ. ಇದು ಒಂದಿದ್ದರೆ ಸಾಕು. ನೀವು ಬಿಗಿನರ್ ಆಗಿದ್ದರೆ ಬೇರೆ ಯಾವ್ದು ಐ ಮೇಕಪ್ ಬ್ರಷ್ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ಜಸ್ಟ್ ಅ ಬಿಗಿನರ್ ಅಷ್ಟೇ. ಸೊ ಇದು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ಅಂತ ಕರಿತೀವಿ. ಫ್ಲಫಿ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಬ್ಲೆಂಡಿಂಗೋಸ್ಕರ ಯೂಸ್ ಮಾಡ್ತಾರೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಾನು ಇಲ್ಲಿ ನೀವು ನೋಡ್ತಿರುವಂಥ ನ್ಯೂಡ್ ಪಿಂಕ್ ಐ ಶ್ಯಾಡೋನ ತೊಗೊಂಡು ನಾನು ಕ್ರೀಸ್ನ ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ನೀವು ಯೂಸ್ ಮಾಡ್ತಿರುವಂಥ ಬ್ಲೆಂಡಿಂಗ್ ಬ್ರಷ್ ನೀವು ದೂರ ಇಟ್ಕೊಳ್ಬೇಕು. ಯು ಶುಡ್ ನಾಟ್ ಕೀಪ್ ವೆರಿ ನಿಯರ್. ಹಾಗೂ ಬ್ಲೆಂಡಿಂಗ್ ಮಾಡ್ತಾ ಮಾಡ್ತಾ ಸರ್ಕ್ಯುಲರ್ ಮೋಷನ್ಸಲ್ಲಿ ಬ್ಲೆಂಡ್ ಮಾಡ್ತಾ ಬರಬೇಕು. ಸ್ಟಾರ್ಟಿಂಗ್ ಫ್ರಮ್ ಯುವರ್ ಔಟರ್ ಕಾರ್ನರ್ ಸರ್ಕ್ಯುಲರ್ ಮೋಷನ್ಸಲ್ಲಿ ಬ್ಲೆಂಡ್ ಮಾಡ್ತಾ ಮಾಡ್ತಾ ಒಳಗಡೆ ಬರಬೇಕು. ಈಗ ನಾನು ಔಟರ್ ಕಾರ್ನರಲ್ಲಿ ನೀವಿಲ್ಲಿ ನೋಡ್ತಿರುವಂಥ ಬ್ರೌನ್ ಐ ಶ್ಯಾಡೋನ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಡೆಫಿನೇಷನ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ವಿ ಶೇಪಲ್ಲಿ ಇಡ್ತಾ ಬರಬೇಕು. ಜಸ್ಟ್ ಲೈಟ್ಲಿ ಡ್ಯಾಬಿಂಗ್ ಇಟ್ ಆನ್ ಮೈ ಔಟರ್ ಕಾರ್ನರ್. ಈ ರೀತಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಲೈಟ್ ಪ್ರೆಷರ್ ಕೊಟ್ಟು ಬ್ಲೆಂಡ್ ಮಾಡ್ತಾ ಬರಬೇಕು. ಸೊ ಜಾಸ್ತಿ ಪ್ರಾಡಕ್ಟ್ ಡಿಪ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಜಸ್ಟ್ ಟೇಕ್ ಲಿಟಲ್ ಬಿಟ್ ಆಫ್ ಬ್ರೌನ್. ಈ ರೀತಿ ಜೆಂಟಲಾಗಿ ಜಸ್ಟ್ ಔಟರ್ ಕಾರ್ನರಲ್ಲಿ ಮಾತ್ರ ಬ್ಲೆಂಡ್ ಮಾಡಿ. ಈಗ ಮತ್ತೆ ನಾನು ಸ್ವಲ್ಪ ಐ ಶ್ಯಾಡೋನ ತೊಗೊಂಡು ಔಟರ್ ಕಾರ್ನರಲ್ಲೇ ಇಟ್ಟು ನಾನು ಇನ್ನರ್ ಕಾರ್ನರ್ವರೆಗೂ ಬರ್ತೀನಿ, ಲೋವರ್ ಲಿಡ್ಡಲ್ಲಿ ಕೂಡ. ಸೊ ಈಗ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಡೆಪ್ತ್ ಕ್ರಿಯೇಟ್ ಆಗಿದೆ ಅಂತ. ಆ್ಯಂಡ್ ಇಟ್ ಲುಕ್ಸ್ ಸೋ ಸಟಲ್ ಆ್ಯಂಡ್ ಸೋ ನ್ಯಾಚುರಲ್. ಈಗ ನಾನು ಕೈನ ಬೆರಳ ಸಹಾಯದಿಂದಾಗಿ ಈ ಒಂದು ಶಿಮ್ಮರ್ ಶೇಡ್ ತೊಗೊಳ್ತಾ ಇದ್ದೀನಿ. ದಿಸ್ ಇಸ್ ಕಂಪ್ಲೀಟ್ ನ್ಯೂಡ್ ಶಿಮ್ಮರ್. ತುಂಬ ಗೋಲ್ಡ್ ಆಗಿಲ್ಲ, ಕಾಪರಿಶ್ ಆಗಿಲ್ಲ. ಇಟ್ಸ್ ಲೈಕ್ ಸಮ್ ವಾಟ್ ಕೈಂಡ್ ಆಫ್ ಅ ಬ್ರಾನ್ಸಿ ಶಿಮ್ಮರ್. ನಾನು ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ಶಿಮ್ಮರ್ನ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಐ ಶ್ಯಾಡೋ ಬ್ರಷ್ ಬೇಕಾಗೋದಿಲ್ಲ. ಕೈ ಬೆರಳಲ್ಲೇ ನೀಟಾಗಿ ಅಂಟ್ಕೊಳ್ಳುತ್ತೆ. ಈಗ ಐಲೈನರ್ಗೆ ನಾನು ನೈಕಾ ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಕ್ರಿಯೇಟಿಂಗ್ ಅ ಬೇಸಿಕ್ ವಿಂಗ್ ಲೈನರ್. ಜಸ್ಟ್ ನಾನು ಯಾವುದೇ ರೀತಿಯಾದ ಸ್ಮೋಕಿ ಲೈನರ್ ಎಲ್ಲ ಏನು ಮಾಡ್ತಿಲ್ಲ, ನಾರ್ಮಲ್ ಆಗಿ ಒಂದು ವಿಂಗ್ ಲೈನರ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ದಟ್ಸ್ ಇಟ್ ಫಾರ್ ಐ ಮೇಕಪ್. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಒಂದು ಸಟಲ್ ಐ ಮೇಕಪ್ ಮಾಡಿದೆ ಅಂತ. ಐಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಿರುವಂಥ ಮಸ್ಕರ ಮೇಬೆಲಿನ್ ಹೈಪರ್ ಕರ್ಲ್ ಮಸ್ಕರ. ಕಾಂಟೋರ್, ಹೈಲೈಟ್ ಮತ್ತು ಬ್ಲಷ್ ಅಪ್ಲೈ ಮಾಡೋದಕ್ಕೆ ನಾನು ಫೇಸಸ್ ಕ್ಯಾನಡಾದ ಈ ಒಂದು ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ನೀವು ಬಿಗಿನರ್ ಆಗಿದ್ದರೆ ದಿಸ್ ಇಸ್ ಅ ಪ್ರೋ ಟಿಪ್ ಫಾರ್ ಯು ಆಲ್. ಈ ರೀತಿ ಒಂದು ಸಿಂಗಲ್ ಪ್ಯಾಲೆಟಲ್ಲಿ ಕಾಂಟೋರ್, ಬ್ಲಷ್, ಹೈಲೈಟ್ ಇರುವಂಥ ಪ್ಯಾಲೆಟ್ ನೀವು ತೊಗೊಂಡ್ರೆ ಉತ್ತಮ. ಇಲ್ಲಾಂದರೆ ಒಂದೇ ಕಾಂಟೋರ್ ಆರ್ ಜಸ್ಟ್ ಒನ್ ಬ್ಲಷ್, ಒನ್ ಹೈಲೈಟರ್ ತೊಗೊಂಡ್ರೆ ನಿಮಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಈಗ ಕಾಂಟೋರ್ ಅಪ್ಲೈ ಮಾಡೋದಕ್ಕೆ ಈ ರೀತಿಯಾದಂಥ ಆ್ಯಂಗಲ್ಡ್ ಬ್ರಷ್ ಯೂಸ್ ಮಾಡಬೇಕಾಗತ್ತೆ. ಆ್ಯಂಗಲ್ಡ್ ಆಗಿರುತ್ತೆ ಹಾಗೂ ಸ್ಮೂತಾಗಿ ಫ್ಲಫಿ ಆಗಿರುತ್ತೆ. ಇದಕ್ಕೆ ಕಾಂಟೋರ್ ಬ್ರಷ್ ಅಂತಲೇ ಕರೆಯೋದು. ಸೊ ಇದು ಆ್ಯಂಗಲ್ಡ್ ಆಗಿರೋದ್ರಿಂದ ನಾವು ಈಸಿಯಾಗಿ ಕಾಂಟೋರ್ ಮಾಡ್ಬೋದು. ನಿಮ್ಮ ಚೀಕ್ ಬೋನ್ನ ಕಾಂಟೋರ್ ಮಾಡಿದ್ರೆ ಸಾಕು, ಜಸ್ಟ್ ಲೈಟ್ ಪ್ರೆಷರ್ ಕೊಡ್ತಾ. ಸೊ ಅದು ಫ್ಲಫಿ ಆಗಿರುವಂಥ ಕಾರಣ ಅದೇ ಆಟೋಮೆಟಿಕ್ಕಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲಾಂದರೆ ನೀವು ಲೈಟಾಗಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಮೂವ್ ಮಾಡಿದ್ರೆ ಸಾಕು. ಈಗ ಅದೇ ಬ್ರಷ್ನ ಜಸ್ಟ್ ಈ ರೀತಿ ಪಿಂಚ್ ಮಾಡಿ ಇಟ್ಕೊಳ್ತೀನಿ. ಆಗ ಕಂಪ್ಲೀಟ್ ಫ್ಲ್ಯಾಟ್ ಆಗುತ್ತೆ. ನೋಸ್ ಕಾಂಟೋರಿಂಗ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಪೌಡರ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡಿರುವಂಥ ಬ್ರಷ್ನೇ ಯೂಸ್ ಮಾಡಿಕೊಂಡು ಬ್ಲಷ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅದೇ ಪ್ಯಾಲೆಟಲ್ಲಿ ಇದ್ದಿದ್ದಂಥ ಬ್ಲಷ್ ಅಪ್ಲೈ ಮಾಡ್ತಿದ್ದೀನಿ. ಬೈ ದ ವೇ ಈ ಬ್ಲಷ್ ತುಂಬ ಅಂದರೆ ತುಂಬಾ ಪಿಗ್ಮೆಂಟೆಡ್. ಸೊ ಜಾಸ್ತಿ ಪಿಂಕ್ ಇರೋದ್ರಿಂದ ನಾನು ಲೈಟಾಗಿ ಸ್ವಲ್ಪನೇ ತೊಗೊಂಡು ಕಾಂಟೋರ್ ಜೊತೆನೇ ಬ್ಲೆಂಡ್ ಮಾಡ್ತಿದ್ದೀನಿ. ಇಲ್ಲಾಂದರೆ ಕೆಳಗಡೆ ಬ್ರೌನ್ ಇರುತ್ತೆ, ಮೇಲೆ ಪಿಂಕ್ ಇರುತ್ತೆ. ಸೊ ಇಟ್ ಡಸ್ ನಾಟ್ ಲುಕ್ ನ್ಯಾಚುರಲ್. ಸೊ ಬ್ಲೆಂಡ್ ಇಟ್ ವೆರಿ ವೆಲ್. ಈಗ ನಾನು ಹೈಲೈಟರ್ ಅಪ್ಲೈ ಮಾಡೋದಕ್ಕೆ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷೇ ಯೂಸ್ ಮಾಡ್ತಿದ್ದೀನಿ. ನಾನು ಒಂದು ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೂ ನಾನು ಈ ಒಂದು ಹೈಲೈಟರ್ನ ತೊಗೊಂಡು ಫೇಸ್ನ ಹೈಲೈಟ್ ಮಾಡ್ತಿದ್ದೀನಿ. ಈ ಪ್ಯಾಲೆಟಲ್ಲಿ ಬ್ಲಷ್ ಮತ್ತು ಹೈಲೈಟರ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಡ್ಯಾಮ್ ಗಾರ್ಜಿಯಸ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆ್ಯಂಡ್ ಇಟ್ಸ್ ಹೈಲಿ ಪಿಗ್ಮೆಂಟೆಡ್. ಸೊ ಬಿಗಿನರ್ಸ್ಗೆ ಈ ರೀತಿಯಾದಂಥ 3-in-1 ಪ್ಯಾಲೆಟು ನಿಮಗೆ ನಿಜವಾಗ್ಲೂ ಡೆಫಿನೆಟಾಗಿ ಯೂಸಿಗೆ ಬರುತ್ತೆ.
ಸೊ ನೀವಿಲ್ಲಿ ನೋಡ್ತಿರೋ ಹಾಗೆ ನಾನು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡಿಕೊಂಡೆ ಫುಲ್ ಫೇಸ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಕಣ್ಣಿನ ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡೋದಕ್ಕೆ ನನ್ನ ಕಿರು ಬೆರಳನ್ನು ಯೂಸ್ ಮಾಡ್ತಿದ್ದೀನಿ. ಐ ಆಮ್ ಯೂಸಿಂಗ್ ಮೈ ಲಿಟಲ್ ಫಿಂಗರ್ ಟು ಹೈಲೈಟ್ ದ ಇನ್ನರ್ ಕಾರ್ನರ್ ಆಫ್ ದಿ ಐ. ಐಬ್ರೋ ಬೋನ್ನ ಹೈಲೈಟ್ ಮಾಡೋದಕ್ಕೆ ಅದೇ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಲೈಟಾಗಿ ಹೈಲೈಟ್ ಮಾಡ್ತಿದ್ದೀನಿ. ಸೊ ಒಂದು ನ್ಯಾಚುರಲ್ ಕೈಂಡ್ ಆಫ್ ಅ ಲುಕ್ ಬರುತ್ತೆ. ಈಗ ನಾನು ಲಿಪ್ಸ್ಟಿಕ್ಕಿಗೆ ಈ ಒಂದು ಫೇಸಸ್ ಕ್ಯಾನಡಾನ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಈ ಲಿಪ್ಸ್ಟಿಕ್ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಫ್ಯಾನ್ಸಿ ಆ್ಯಂಡ್ ಇಟ್ಸ್ ಸೋ ಡ್ಯಾಮ್ ಗಾರ್ಜಿಯಸ್. ಹಾಗೂ ಕಲರ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ವೆರಿ ಪ್ರಿಟಿ ನ್ಯೂಡ್ ಬ್ರೌನ್ ಕಲರ್. ಸೊ ಈ ಲಿಪ್ಸ್ಟಿಕ್ನ ಶೇಡ್ ನೇಮ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ರಾಡಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಬೈ ದ ವೇ ನಾನು ಈ ವಿಡಿಯೋಲಿ ಯೂಸ್ ಮಾಡಿದಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ನಾನು ಈ ವಿಡಿಯೋಲಿ ಯೂಸ್ ಮಾಡಿದಂಥ ಮೇಕಪ್ ಬ್ರಷ್ಗಳ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯು ಕ್ಯಾನ್ ಈಸಿಲಿ ಫೈಂಡ್ ದಮ್ ದೇರ್. ಈಗ ನಾನು ಫಾಲ್ಸ್ ಐಲ್ಯಾಶಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಇದು ಬಿಗಿನರ್ಗೆ ಕಂಪಲ್ಸರಿ ಅಂತ ಹೇಳೋದಕ್ಕಾಗಲ್ಲ. ನಾನು ಈ ಫಾಲ್ಸ್ ಲ್ಯಾಶಸ್ ಯೂಸ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಆ್ಯಂಡ್ ಮೇಕಪ್ ಟ್ಯುಟೋರಿಯಲಲ್ಲಿ ಇದಿನ್ನೂ ಗಾರ್ಜಿಯಸ್ಸಾಗಿ ಕಾಣೋದ್ರಿಂದ ಯೂಸ್ ಮಾಡ್ತೀನಿ. ಈಗ ನಾನು ಮೇಕಪ್ ಫಿಕ್ಸರ್ಗೆ ಫೇಸಸ್ ಕ್ಯಾನಡಾನ ಮೇಕಪ್ ಫಿಕ್ಸರ್ ಯೂಸ್ ಮಾಡಿದೆ. ಆ್ಯಂಡ್ ನೀವು ನೋಡ್ಬೋದು ನಾನು ಕೇವಲ 3 ಬ್ರಷ್ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾದಂಥ ಫ್ಲಾಲೆಸ್ ಮೇಕಪ್ ಲುಕ್ ಹೇಗೆ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು. ಆ್ಯಂಡ್ ಐ ಹೋಪ್ ನೀವು ಬಿಗಿನರ್ ಆಗಿದ್ದರೆ ಈ ವಿಡಿಯೋ ಡೆಫಿನೆಟಾಗಿ ಯೂಸ್ ಆಗುತ್ತೆ ಅಂತ. ಫಾರ್ ಆಲ್ ದ ಪ್ರಾಡಕ್ಟ್ಸ್ ನೀವು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೋಡ್ಬೋದು, ಚೆಕ್ ಮಾಡಿ, ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಸಿಗುತ್ತೆ. So that's all for today's video guys. See you all in my next video. Until then, take care. Bye bye.